ನಿಮ್ಮ ಓವರೀಸ್ ಚೆನ್ನಾಗಿಲ್ಲ ಅಂದ್ರೆ, ಅಂಡಾಶಯದ ಆರೋಗ್ಯ ಸರಿ ಇಲ್ಲ ಅಂದಾಗ ಆವಾಗ್ಲೇನೆ ಅಲ್ಲಿ ಉತ್ಪತ್ತಿ ಆಗ್ತಾ ಇರುವಂತಹ ಅಂಡಾಣುವ ಗುಣಮಟ್ಟ ಅಂದ್ರೆ ಎಗ್ ಕ್ವಾಲಿಟಿ ಪುವರ್ ಆಗುತ್ತೆ. ಅದರಲ್ಲಿ ಎಗ್ಸ್ ಇರುತ್ತೆ ಅಂದ್ರೆ ಫಾಲಿಕಲ್ಸ್ ಏನೋ ಇರುತ್ತೆ, ಅದು ಗ್ರೋ ಆಗಲ್ಲ, ಮೆಚೂರ್ ಆಗಲ್ಲ, ರಪ್ಚರ್ ಆಗಲ್ಲ. ಇನ್ ಕೇಸ್ ಓವರಿಯನ್ ಹೆಲ್ತ್ ಚೆನ್ನಾಗಿಲ್ಲ, ಅದರ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಇದಕ್ಕೆ ಡಯಟ್ ಅಂತೂ ಇದ್ದೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಸೇವನೆ ಮಾಡುವಂತಹ ಆಹಾರ ಎಷ್ಟು ಪೌಷ್ಟಿಕಾಂಶ ಹೊಂದಿರುತ್ತೋ ಅಷ್ಟೇ ನಮ್ಮ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣೋದು 100% ನಿಜ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಓವೇರಿಯನ್ ಹೆಲ್ತ್ ಅನ್ನ ಕೂಡ ನಾವು ಇಂಪ್ರೂವ್ ಮಾಡುವಂತಹ ಡಯಟ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಹೌದು. ಡಯಟ್ ಫಾಲೋ ಮಾಡೋದ್ರಿಂದ ಓವರೀಸ್ ಅಂದ್ರೆ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಗುಣಮಟ್ಟ, ಎಗ್ ಬೆಳವಣಿಗೆ ಆಗೋದು, ಎಗ್ ರಪ್ಚರ್ ಆಗೋದು ಎಲ್ಲಾನು ತುಂಬಾ ಈಸಿಯಾಗಿ ಆರೋಗ್ಯಕರವಾಗಿ ಆಗುತ್ತೆ. ತಿಳ್ಕೊಳ್ಳಿ, ಎಗ್ ಕ್ವಾಲಿಟಿ ಯಾವಾಗ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಇತ್ತೋ ನಿಮ್ಮ ಪ್ರೆಗ್ನೆನ್ಸಿಯ ಒಂದು ಚಾನ್ಸಸ್ ಸಕ್ಸಸ್ ರೇಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗುತ್ತೆ. ನೋಡಿ, ಒಬ್ಬ ಮಹಿಳೆ ತಾಯಿ ಆಗ್ಬೇಕು ಅಂದ್ರೆ ಅವರ ಗರ್ಭಾಶಯದ ಆರೋಗ್ಯ, ಓವರ್ ಆಗಿ ಯೂಟ್ರಸ್ ನ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ಯೂಟ್ರಸ್ ಅಲ್ಲಿ ಬಂದು ಮೇನ್ ಫೆಲೋಪಿಯನ್ ಟ್ಯೂಬ್ ಆಗಿರ್ಬೋದು ಅಥವಾ ಎಂಡೋಮೆಟ್ರಿಯಂ ಲೈನಿಂಗ್ ಆಗಿರ್ಬೋದು ಅಥವಾ ಓವರೀಸ್ ಆಗಿರ್ಬೋದು, ಇದೆಲ್ಲರ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ಇದರ ಎಲ್ಲರ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋಸ್ ಮಾಡಿರ್ತೀನಿ. ಫೆಲೋಪಿಯನ್ ಟ್ಯೂಬ್ ನ ಬಗ್ಗೆ ಆರೋಗ್ಯ ಹೇಗೆ ಹೆಚ್ಚಿಸಿಕೊಳ್ಳೋದು, ಯಾವ ಟಿಪ್ಸ್ ಫಾಲೋ ಮಾಡೋದು, ಎಂಡೋಮೆಟ್ರಿಯಂ ಲೈನಿಂಗ್ ತುಂಬಾ ಚೆನ್ನಾಗಿ ಬರ್ಲಿಕ್ಕೆ ಏನೆಲ್ಲ ಟಿಪ್ಸ್ ಮಾಡಬೇಕು, ಯಾವೆಲ್ಲ ಡಯಟ್ ಮಾಡಬೇಕು ಅಂತ. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಸಿಫಿಕಲಿ ನಿಮ್ಮ ಓವರೀಸ್ ಅಂದ್ರೆ ಅಂಡಾಶಯದಲ್ಲಿರುವಂತಹ ಅಂಡಾಣುವ ಗುಣಮಟ್ಟವನ್ನ ಹೇಗೆ ಹೆಚ್ಚಿಸಿಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ತುಂಬಾ ಜನಕ್ಕೆ PCOD, ಥೈರಾಯ್ಡ್, ಲೋ AMH, ಏಜ್ ಜಾಸ್ತಿ ಆದಂಗೆ ಲೋ ಎಗ್ ಕ್ವಾಲಿಟಿ ಅನ್ನೋದು ಸಹಜ. ಸೊ ಇಂಥ ಸಮಯದಲ್ಲಿ ಸ್ಟಡೀಸ್, ರಿಸರ್ಚ್ ತಿಳಿಸ್ಕೊಡುತ್ತೆ, ನೀವು ಮೆಡಿಸಿನ್ಸ್ ಇಲ್ದೇನೆ, ಇಂಜೆಕ್ಷನ್ಸ್ ಇಲ್ದೇನೆ ನಿಮ್ಮ ಆಹಾರ ಸೇವನೆ, ಆಹಾರ ಪದ್ಧತಿಯಿಂದಾನೆ ನಿಮ್ಮ ಅಂಡಾಣುವ ಗುಣಮಟ್ಟವನ್ನ 100% ಇಂಪ್ರೂವ್ ಮಾಡ್ಕೊಳ್ಬಹುದು, ಫಾಲಿಕ್ಯುಲರ್ ಗ್ರೋತ್ ಅನ್ನ ಮಾಡ್ಕೊಳ್ಬಹುದು, ಎಗ್ ರಿಸರ್ವ್ ಅನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಆಂಟಿ ಆಕ್ಸಿಡೆಂಟ್ ಹೇರಳವಾಗಿರುವಂತಹ ಫುಡ್ಸ್ ಜೊತೆಗೆ ಬ್ಲಡ್ ಫ್ಲೋ ಅನ್ನ ಹೆಚ್ಚಿಸುವಂತಹ ಫುಡ್ಸ್ ಓವರಿಯನ್ ರಿಸರ್ವ್ ಅನ್ನ ಹೆಚ್ಚಿಸಿಕೊಳ್ಳಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವೆಲ್ಲ ಫುಡ್ಸ್ ಗಳನ್ನ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿರುವಂತದ್ದು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ. ಮೊದಲನೇದಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಗುಡ್ ಫ್ಯಾಟ್ ಅಂತ ಹೇಳಿದ್ರೆ ಗುಡ್ ಹಾರ್ಮೋನ್ಸ್ ಅಂತಾನೆ ಹೇಳ್ಬೋದು. ನಾನ್ ವೆಜಿಟೇರಿಯನ್ ಆಗಿದ್ರೆ ನಿಮಗೆ ಈಸಿಯಾಗಿ ಫಿಶ್ ಇಂದ ಸಿಗುತ್ತೆ, ಅದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಇರಬಾರ್ದು ಅನ್ನೋದನ್ನ ಮಾತ್ರ ನೀವು ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಚಿಯಾ ಸೀಡ್ಸ್ ಆಗಿರ್ಬೋದು, ವಾಲ್ನಟ್ಸ್ ಆಗಿರ್ಬೋದು, ಇದರಿಂದ ನಿಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಒಮೆಗಾ 3 ಸಪ್ಲಿಮೆಂಟ್ಸ್ ಏನಿರುತ್ತೆ ಇದನ್ನು ಕೂಡ ನೀವು ನಿಮ್ಮ ಡೈಲಿ ಡಯಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ನೋಡಿ, PCOD, PCOS ಇರುವಂತಹ ಮಹಿಳೆಯರಲ್ಲಿ ಅವರ ಅಂಡಾಶಯದಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಜಾಸ್ತಿ ಆಗಿರುತ್ತೆ. ಈ ಒಮೆಗಾ 3 ಅನ್ನ ನೀವು ದಿನನಿತ್ಯದಲ್ಲಿ ಸೇವನೆ ಮಾಡೋದ್ರಿಂದ ಆಟೋಮೆಟಿಕಲಿ ಇನ್ಫ್ಲಮೇಷನ್ ಅನ್ನೋದು ಕಡಿಮೆ ಆಗುತ್ತೆ, ನಿಮ್ಮ ಅಂಡಾಶಯದ ಆರೋಗ್ಯ ಇದು ಹೆಚ್ಚಿಸಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಇವಾಗ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿ ಸಿಗುವಂತಹ ಡಯಟ್ ನ ಕಡೆ ನಡೆಯೋಣ. ಅದರಲ್ಲಿ ಹಸಿರು ಸೊಪ್ಪು ತರಕಾರಿಗಳು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ದಿನನಿತ್ಯದಲ್ಲಿ 1 ರಿಂದ 2 ಬಾರಿ ನೀವು ಹಸಿರು ಸೊಪ್ಪು ತರಕಾರಿಗಳನ್ನ ನಿಮ್ಮ ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇದರಲ್ಲಿ ಐರನ್, ಫೋಲೇಟ್ ಅಂಶ ಇದ್ದು ಇದು ನಿಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಿತೌಟ್ ಮೆಡಿಸಿನ್ಸ್ ಮಾತ್ರ ತಗೊಳ್ದೇನೆ ನಿಮ್ಮ ಎಗ್ ಕ್ವಾಲಿಟಿಯನ್ನ ಇದರಿಂದ ನೀವು ಇಂಪ್ರೂವ್ ಮಾಡ್ಕೊಳ್ಬಹುದು. ಇವನ್ ನಾವು ಇದನ್ನ ನಮ್ಮ ಕ್ಲೈಂಟ್ಸ್ಗೂ ಕೂಡ ಸಜೆಸ್ಟ್ ಮಾಡ್ತೀವಿ. ಸೊ ಹಸಿರು ಸೊಪ್ಪು ತರಕಾರಿಗಳನ್ನ ತಗೊಳ್ಬಹುದು. ಮೆಂತೆ ಸೊಪ್ಪು ಆಗಿರ್ಬೋದು, ಪಾಲಕ್ ಸೊಪ್ಪು ಆಗಿರ್ಬೋದು, ಬೇರೆ ರೀತಿಯ ಯಾವುದಾದ್ರೂ ಸೊಪ್ಪು ನೀವು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕು. ಇದರಲ್ಲಿ ಫೋಲೇಟ್ ಹಾಗೆ ಐರನ್ ಅಂಶ ಇರೋದ್ರಿಂದ ನಿಮ್ಮ ಮಾತ್ರೆಗಳನ್ನ ತಗೊಳ್ಳೋ ಬದಲಾಗಿ ನೀವು ನಿಮ್ಮ ಡಯಟ್ ಇಂದಾನೆ ಈ ಎಲ್ಲ ಅಂಶ ತಗೊಂಡು ನಿಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ಹಾಗೆ ತರಕಾರಿಗಳನ್ನ ಮಿಸ್ ಮಾಡಲೇಬಾರ್ದು. ಈ ಕ್ಯಾರೆಟ್, ಬೀಟ್ರೂಟ್ ಇದರಲ್ಲೆಲ್ಲ ನಿಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುವಂತಹ ಬಹಳಷ್ಟು ಅಂಶಗಳು ಇರುತ್ತೆ, ಅದನ್ನ ಕೂಡ ನೀವು ಮಿಸ್ ಮಾಡಬಾರ್ದು. ತರಕಾರಿಗಳನ್ನ ಕೂಡ ಆದಷ್ಟು ಹೆಚ್ಚಾಗಿ ನೀವು ನಿಮ್ಮ ಡಯಟ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಪರ್ಸನಲ್ ಆಗಿ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಮಾರ್ನಿಂಗ್ ಟೈಮ್ ಅಲ್ಲಿ ಪ್ರೋಟೀನ್ ರಿಚ್ ಇರುವಂತಹ ಫುಡ್ ಅನ್ನ ತಗೊಳ್ಳಿ. ಹಾಗೆ ಲಂಚ್ ಹಾಗೆ ಡಿನ್ನರ್ ಅಲ್ಲಿ ಅತಿ ಹೆಚ್ಚು ನೀವು ಹಸಿರು ಸೊಪ್ಪು ಆಗಿರ್ಬೋದು ಅಥವಾ ತರಕಾರಿಗಳನ್ನಾಗಿರ್ಬೋದು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ತುಂಬಾ ಗುಡ್ ರಿಸಲ್ಟ್ಸ್ ತಗೊಳ್ಬಹುದು. ನೀವು ನಾವು ಹೇಳುವಂತಹ ಟಿಪ್ಸ್ ಅನ್ನ ಫಾಲೋ ಮಾಡ್ತೀರಾ, ಆದ್ರೆ ಎಲ್ಲ ತಪ್ಪು ಮಾಡ್ತೀರಾ ಅಂತ ಹೇಳಿದ್ರೆ ಸ್ನಾಕ್ಸ್ ಟೈಮ್ ಅಲ್ಲಿ ನೀವು ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಅದರ ಜೊತೆಗೆ ಬೇಕರಿ ಐಟಮ್ಸ್ ಆಗಿರ್ಬೋದು, ಚಿಪ್ಸ್, ಈ ರೀತಿ ಏನಾದ್ರೂ ಫುಡ್ ತಗೊಳ್ತಿದ್ದೀರಾ ಅಂದ್ರೆ ನೀವು ಈ ಒಂದು ಹೆಲ್ದಿ ಫುಡ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರು ನಿಮಗೆ ಅಷ್ಟು ಪ್ರಮಾಣದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಈ ಮಂಚಿಂಗ್ ಟೈಮ್ ಅಲ್ಲಿ ಅಂದ್ರೆ ಸ್ನಾಕ್ಸ್ ಟೈಮ್ ಅಲ್ಲಿ ಒಂದು ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್, ಸೀಡ್ಸ್ ಅಂಡ್ ನಟ್ಸ್ ಅನ್ನ ತಗೊಳ್ಬಹುದು. ಡ್ರೈ ಫ್ರೂಟ್ಸ್ ಅಂತ ಹೇಳಿದಾಗ ಆಲ್ಮಂಡ್ಸ್, ವಾಲ್ನಟ್ಸ್, ಬ್ರೆಜಿಲ್ ನಟ್ಸ್. ಸೀಡ್ಸ್ ಅಂತ ಹೇಳಿದಾಗ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಸೆಸಮೆ ಸೀಡ್ಸ್, ಈ ರೀತಿ ಸೀಡ್ಸ್ ಗಳನ್ನ ಮಿಕ್ಸ್ ಮಾಡಿ ರೋಸ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನ ನೀವು ನಿಮಗೆ ಸ್ನಾಕ್ಸ್ ಏನಾದ್ರು ತಿನ್ಬೇಕು ಅಂದ್ರೆ ತಗೊಳ್ಬಹುದು. ಈವನ್ ಖರ್ಜೂರವನ್ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಏನಾದ್ರೂ ನಿಮಗೆ ಸ್ವೀಟ್ಸ್ ತಿನ್ಬೇಕು ಅಂತ ಖರ್ಜೂರವನ್ನ ತಿನ್ನಿ. ಇದು ಬಿಟ್ಟು ನೀವು ಬೇರೆ ರೀತಿಯ ಸ್ನಾಕ್ಸ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಟೀ ಕಾಫಿ ಕುಡಿಯೋ ಬದಲಾಗಿ, ನಾರ್ಮಲ್ ಮಿಲ್ಕ್ ನ ಟೀ ಕಾಫಿ ಕುಡಿಯೋ ಬದಲಾಗಿ ಗ್ರೀನ್ ಟೀ ಅನ್ನ ನೀವು ತಗೊಳ್ಬಹುದು. ಯಾವುದೇ ರೀತಿಯ ಗ್ರೀನ್ ಟೀ ಅನ್ನ ಕೂಡ ನೀವು ತಗೊಳ್ಬಹುದು. ಅದರಲ್ಲೂ ಕೂಡ ನಿಮಗೆ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿ ಸಿಕ್ಕಿ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಇದು ಜಾಸ್ತಿ ಮಾಡುತ್ತೆ. ತುಂಬಾ ಜನಕ್ಕೆ ಡೈಜೆಷನ್ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಸೊ ಅಂತವರು ಆದಷ್ಟು ಸೋಕ್ ಮಾಡಿ ಡ್ರೈ ಫ್ರೂಟ್ಸ್, ಸೀಡ್ಸ್ ಸೋಕ್ ಮಾಡಿ ತಗೊಂಡ್ರೆ ಒಳ್ಳೆಯದು. ಬಟ್ ಫ್ಲಾಕ್ಸ್ ಸೀಡ್ಸ್ ಅನ್ನ ನೀವು ಸೋಕ್ ಮಾಡೋ ಹಾಗಿಲ್ಲ, ಅದು ಜೆಲ್ಲಿ ಟೈಪ್ ಆಗುತ್ತೆ. ಸೊ ಹಾಗಾಗಿ ನೀವು ಫ್ಲಾಕ್ಸ್ ಸೀಡ್ಸ್ ಅನ್ನ ಹುರಿದ್ಬಿಟ್ಟು ಪೌಡರ್ ಮಾಡ್ಕೊಂಡು ಇಟ್ಕೊಂಡು ತಗೊಳ್ಳಿ. ಒಂದು ಗ್ಲಾಸ್ ಬಿಸಿ ನೀರಿನ ಜೊತೆ ತಗೊಂಡ್ರು ತುಂಬಾ ಒಳ್ಳೆಯದು. ಇನ್ನೊಂದು ಇಂಪಾರ್ಟೆಂಟ್ ನೋಟ್ ಅಂತ ಹೇಳಿದ್ರೆ ಇಷ್ಟೆಲ್ಲ ನೀವು ಫಾಲೋ ಮಾಡ್ತಿದ್ದೀರಾ, ನೀರಿನ ಪ್ರಮಾಣ ತುಂಬಾ ಹೆಚ್ಚಾಗಿರಲಿ. 2 to 3 ಲೀಟರ್ಸ್ ಮಿನಿಮಮ್ ಪರ್ ಡೇ ನೀವು ಕುಡಿದ್ರೆ ನಿಮ್ಮ ಬಾಡಿ ಡಿಟಾಕ್ಸಿಫೈ ಕೂಡ ಆಗುತ್ತೆ. ಅಂಡ್ ನೀವು ಸೇವನೆ ಮಾಡಿರುವಂತಹ ಹೆಲ್ದಿ ಆಹಾರ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗಿ ಅದರ ನ್ಯೂಟ್ರಿಯೆಂಟ್ ಅಬ್ಸಾರ್ಪ್ಷನ್ ನಿಮ್ಮ ದೇಹದಲ್ಲಿ ತುಂಬಾ ಚೆನ್ನಾಗುತ್ತೆ. ನಾನು ಮೊದಲೇ ಹೇಳಿದ ರೀತಿ ಲಂಚ್ ಆಗಿ ಡಿನ್ನರ್ ಅಲ್ಲಿ ನೀವು ಹಸಿರು ಸೊಪ್ಪು ತರಕಾರಿಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ.
ಬ್ರೇಕ್ಫಾಸ್ಟ್ ಅಲ್ಲಿ ಪ್ರೋಟೀನ್ ರಿಚ್ ಮೀಲ್ ಅನ್ನ ತಗೊಳ್ಳಿ ಅಂತ ಹೇಳಿದೆ. ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಮೊಳಕೆ ಕಟ್ಟಿದ ಕಾಳುಗಳನ್ನ ತಗೋಬಹುದು, ಹೆಸರು ಕಾಳು, ಕಡಲೆಕಾಳು ಈ ರೀತಿ. ಹಾಗೆ ಮೊಟ್ಟೆಗಳನ್ನ ಸೇವನೆ ಮಾಡಿ. ಪನೀರ್ ನಿಮಗೆ ಏನಾದರೂ ಡೈಜೆಸ್ಟ್ ಆಗುತ್ತೆ ಅಂದ್ರೆ ಪನೀರನ್ನ ನೀವು ತಗೊಳ್ಬಹುದು, ಮೊಸರನ್ನ ನೀವು ತಗೊಳ್ಬಹುದು. ಹಾಗೆ ಪ್ರತಿನಿತ್ಯದಲ್ಲಿ 1 ಗ್ಲಾಸ್ ಮಜ್ಜಿಗೆಯನ್ನ ಮಸ್ಟ್ ಅಂಡ್ ಶುಡ್ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದರಿಂದ ನಿಮ್ಮ ಬಾಡಿ ಹೀಟ್ ಕೂಡ ನೀವು ರೆಡ್ಯೂಸ್ ಮಾಡ್ಕೊಳ್ಬಹುದು. ತುಂಬಾ ಜನಕ್ಕೆ ಬಾಡಿ ಹೀಟ್ ಇರೋದ್ರಿಂದ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗಲ್ಲ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳುವಂತಹ ಬ್ರೇಕ್ಫಾಸ್ಟ್ ಏನಿದೆ ಇದರಿಂದ PCOS ಇದ್ದೋರ್ಗೂ ಕೂಡ ಅವರ ಓವರೀಸ್ ಅಲ್ಲಿ ಫಾಲಿಕಲ್ ಗ್ರೋತ್ ಆಗಕ್ಕೆ ತುಂಬಾ ಚೆನ್ನಾಗಿ ಎಗ್ ಕ್ವಾಲಿಟಿ ಇಂಪ್ರೂವ್ ಆಗಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಆಗಿರಬಹುದು, ಹಾಗೆ ಗ್ರೀನ್ ಟೀ ಆಗಿರಬಹುದು, ಸೀಡ್ಸ್ ನಟ್ ಆಗಿರಬಹುದು, ಇದೆಲ್ಲಾನು ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂಡ್ ಅದ್ರ ಜೊತೆಗೆ ಸ್ಟ್ರೆಸ್ ಅನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ ವಾಕ್ ಮಾಡಿ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ನಿಮ್ಮ ಹಾಬೀಸ್ ನ ಮೇಲೆ ನೀವು ವರ್ಕ್ ಮಾಡಿ. ಹಾಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಇದೆಲ್ಲಾನು ನೋಟ್ ಡೌನ್ ಮಾಡ್ಕೊಂಡು ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ. ನಮ್ಮನ್ನ ನೀವು ಸಂಪರ್ಕ ಮಾಡಬೇಕು, ನಿಮ್ಮ ಸಲಹೆಗೆ ತಕ್ಕಂತೆ ನಮ್ಮ ಕಡೆಯಿಂದ ನಿಮಗೆ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ನೀವು ಕಾಲ್ ಮಾಡ್ಕೊಳ್ಬಹುದು. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ. ನಮಸ್ತೆ.